ಅಧ್ವಾನವಾಗಿದೆ ಮೇಲುಕೋಟೆಯ ಚಿಕ್ಕಮರಳ್ಳಿ ಗ್ರಾಮ. ಮೂಲ ಸೌಕರ್ಯಗಳೇ ಮರೀಚಿಕೆ. ರಸ್ತೆ ಸರಿಯಿಲ್ಲ, ಸ್ಮಶಾನ ಇಲ್ಲ, ಚರಂಡಿ ಕೆಲಸ ಆಗಿಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ. ಇದು ಗ್ರಾಮ ಅಲ್ಲ, ನರಕ ಸುದ್ದಿ. ಒಂದು ಗ್ರಾಮ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕಾಗುತ್ತೆ. ಇಲ್ಲಿ ಹತ್ತತ್ರ 1,500 ಜನ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಳ್ಳಿಯಲ್ಲಿ ಮೂಲ ಸೌಕರ್ಯ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಒಂಥರ ನರಕದಲ್ಲಿ ಜೀವನ ಮಾಡ್ದಂಗೆ ಆಗ್ತಾ ಇದೆ ಗ್ರಾಮಸ್ಥರಿಗೆ. ಸೊ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಡೌಟ್ ಸಹಜವಾಗೇ ಬಂದೇ ಬರುತ್ತೆ. 1,500 ಜನ ಇರುವಂತ ಗ್ರಾಮ ಅದು. ಆದ್ರೆ ಹಳ್ಳಿಯಲ್ಲಿ ಮೂಲ ಸೌಕರ್ಯ ಅನ್ನೋದೇ ಇಲ್ಲ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಪರಿಣಾಮ ಸೊಳ್ಳೆ ಕಾಟ ವಿಪರೀತ ಇದೆ. ಜನ ಹೈರಾಣಾಗಿ ಹೋಗಿದ್ದಾರೆ. ಜನ ಕೇಳೋದೇನು, ನಮ್ಮ ಊರಿಗೊಂದು ಸರಿಯಾದ ರಸ್ತೆ ಕೊಡಿ, ಓಡಾಡೋಕ್ಕೆ ಅನುಕೂಲ ಮಾಡಿಕೊಡಿ, ಚರಂಡಿ ಕೊಡಿ, ಮನೆ ಮುಂದೆ ನೀರು ಸರಾಗವಾಗಿ ಹರಿದೋಗೋದಕ್ಕೆ, ಇದರಿಂದ ರೋಗ ರುಜಿನಗಳು ಬರಲ್ಲ. ಇಲ್ಲ, ಅದ್ಯಾವುದೂ ಆಗಿಲ್ಲ. ಹೇಳ್ಕೊಳ್ಳೋಕೆ 1,500 ಜನ ಇದ್ದಾರೆ. ಗ್ರಾಮ ಅಂತ ಕರೀತಾರೆ ಇದನ್ನ. ಆದ್ರೆ ಗ್ರಾಮ ಅಂತ ಕರೆಸ್ಕೊಳ್ಳುವಂತ ಯಾವ ಫೆಸಿಲಿಟಿನೂ ಈ ಊರಿನವರಿಗೆ ಕೊಟ್ಟಿಲ್ಲ. ಇದರಿಂದ ಜನ ಹೈರಾಣಾಗಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಚಿಕ್ಕಮರಳ್ಳಿ ಗ್ರಾಮದ ಒಂದು ಪರಿಸ್ಥಿತಿ. ಆ ಊರಿನಲ್ಲಿ ಹೆಂಗಿದೆ ಪರಿಸ್ಥಿತಿ, ಜನರ ಸಂಕಷ್ಟ ಏನು, ವರದಿ ನೋಡಿ. ಕಾಯಿಲೆ ಬಿದ್ದು ಹೋದರು, ಇನ್ನೂ ಕಾಯಿಲೆ ಜಾಸ್ತಿ ಬರ್ತಾರೆ ಹೊರತು ವಾಸಿಯಾಗಿ ಯಾರಿಗೆ ಹಾಸ್ಪಿಟ್ಲಿಗೆ ಹೋಗೋದು ಗೇಟ್ಗೆ ಹೋಗೋದು ಬೇಡ. ಊರು ಬಂದಾಗ ನಮ್ಮನ್ನು ಸುಮ್ಮನೆ ಅಂತೂ ಬಿಡಲ್ಲ. ತೋರಿಸಿ ಸರ್, ಮೀಡಿಯಾದಲ್ಲಿ ತೋರಿಸಿ ಸರ್ ಯಾವ ರೀತಿಯಾಗಿದೆ. ನಾವು ಈ ರೀತಿ ಸೊಳ್ಳೆಲ್ಲ ನಾವು ಕಟ್ಟಿಸ್ಕೊಂಡು ನಾವು ಹೇಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ರಸ್ತೆಯಲ್ಲಿ ಕೂತ್ಕೊಂಡು ಬ್ಯಾನರ್ಗಳು ಹಾಕಿದ್ದೀವಿ, ನಮ್ಮೂರಲ್ಲೊಂದು ಬ್ಯಾನರ್ ಹಾಕ್ಸಿದ್ದೀವಿ. ಪ್ರತಿನಿಧಿ ಕಾಣೆಯಾಗಿದ್ದಾರೆ ಅಂತ ಕ್ಯಾರೆ ಅನ್ನೋರೇ ಇಲ್ಲ. ಇದು ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಚಿಕ್ಕಮರಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ಈ ಗ್ರಾಮದ ಮೂಲ ಸೌಕರ್ಯ ಮಾತ್ರ 0. ಗ್ರಾಮದ ರಸ್ತೆಗಳು ಹಳ್ಳ ಬಿದ್ದಿದ್ದು, ಈ ರಸ್ತೆಯಲ್ಲಿ ಓಡಾಡಿದ್ರೆ ಹೆರಿಗೆ ಆಗೋದು ಗ್ಯಾರಂಟಿ ಅಂತಾರೆ ಜನ. ಅಷ್ಟೇ ಅಲ್ಲದೆ ಗ್ರಾಮದ ಚರಂಡಿಗಳು ಗಬ್ಬೆದ್ದು ನಾರ್ತಿವೆ. ಸೊಳ್ಳೆ ಕಾಟದಿಂದ ಜನ ಹೈರಾಣಾಗಿದ್ದಾರೆ. ಕಾಯಿಲೆ ಬಿದ್ದು ಹೋದರು, ಇನ್ನೂ ಕಾಯಿಲೆ ಜಾಸ್ತಿ ಬೀಳ್ತಾರೆ ಹೊರತು ವಾಸಿಯಾಗಿ ಯಾರು ಬರ್ತಾ ಇಲ್ಲ. ಅದು ಮೇಲ್ ಸಮಸ್ಯೆ ಆಗಿರೋದು. ಯಾರಿಗೆ ಹಾಸ್ಪಿಟ್ಲಿಗೆ ಹೋಗೋದು ಗೇಟ್ಗೆ ಹೋಗೋದು ಬೇಡ. ಇಲ್ಲೇನೆ ಲಾಸ್ಟ್ ಮನೆ ಊರು ತಗೋಯ್ತಿದಂಗೆ ಮಧ್ಯದಾರಲ್ಲಿ ವಾಪಸ್ ಮಗು ಸಮೇತ ಬರ್ಬೇಕಾಗದೆ ಅಂತ ಪರಿಸ್ಥಿತಿ ನಮ್ಮ ಊರಲ್ಲ ಐತೆ. ಒಂದಲ್ಲ ಸಮಸ್ಯೆ. ನಮ್ಮ ಚಿಕ್ಕಮರಳ್ಳಿ ಗ್ರಾಮ ಅಂತಂದ್ರೆ ಇಡೀ ಸಮಸ್ಯೆನೇ ನಮ್ಮ ಊರಾಗ್ಬಿಟ್ಟಿತ್ತು. ಈಗ ನಮ್ಮೂರಲ್ಲಿ ಬೋರ್ಡ್ ಹಾಕಿದ್ದೀವಿ, ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಅಂತ. ಈ ಬೋರ್ಡಲ್ಲಿ 6 ತಿಂಗಳು 7 ತಿಂಗಳಾದರೂ ಒಬ್ಬರಾದ್ರೂ ಯಾಕಪ್ಪ ಹಾಕಿದಿ, ಏನಪ್ಪ ನಿಮ್ಮ ಸಮಸ್ಯೆ, ಅದರಿಂದ ಏನು ತೊಂದರೆ ಆಗೈತೆ, ಬೋರ್ಡ್ ಬಿಚ್ಚಪ್ಪ, ನಮ್ಮೂರಿಗೆ ಇದರಿಂದ ಏನಾದರೂ ಅವಮಾನ ಆಗ್ಬೋದು ಅಂತ ಯಾರೂ ಕೇಳ್ತಾ ಇಲ್ಲ. ಬೇರೆ ಊರಿನ ಬರೋರು ಸುಧಾ ನಿಂತೋಗ್ಬಿಟ್ಟವ್ರೆ. ನಮ್ಮ ಚಿಕ್ಕಮರಳ್ಳಿ ಗ್ರಾಮದಲ್ಲಿ ಈ ರೀತಿ ಮೋರಿನ ಬಿಟ್ಕೊಂಡು 3 ವರ್ಷ ಆಯಿತು, ಅಭಿವೃದ್ಧಿ ಮಾಡಿಲ್ಲ. ನೋಡಿ, ನಾವು ಓಡಲ್ಲಿ ಓಡಾಡೋಕ್ಕಾಗಲ್ಲ, ಮನೆ ಮುಂದೆ ಧೂಳು ಬರುತ್ತೆ, ನಮಗೆ ತೊಳೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಈ ರೀತಿ ಸೊಳ್ಳೆ ಎಲ್ಲ ಕಡಿಸ್ಕೊಂಡು ನಮಗೆ ಏನಾದರೂ ರೋಗ ರುಜಿನಗಳು ಬಂದರೆ ಯಾರು ಮಾಡ್ತಾರೆ ನಮಗೆ ಹೇಳಿ, ಯಾರು ಮಾಡ್ತಾರೆ ಹೇಳಿ. ರೋಡ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಇದನ್ನ ಅಭಿವೃದ್ಧಿ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ನಾವು ಧರಣಿ ಕೂರ್ತೀವಿ. ಊರಲ್ಲಿ ರೋಡ್ ಇಲ್ಲ, ಸಮಸ್ಯೆ ಜಾಸ್ತಿ ಆಗಿದೆ. ವಯಸ್ಸಾದವರು ಅವರು ಇವರು ತಿರ್ಗಾಡಕ್ಕಾಗಲ್ಲ, ಯಾರು ಜವಾಬ್ದಾರಿ ತಗೋತಾ ಇಲ್ಲ. ನೋಡಿ ಜವಾಬ್ದಾರಿ ತಗೊಂಡು ನಮಗೆ ರೋಡ್ ಮಾಡಿಕೊಡ್ಬೇಕು. ಎಲ್ಲ 7 ಆಯ್ತು ಬರ್ತಾರೆ ಒಯ್ತಾರೆ, ಯಾರು ಗಮನ ತಗೋತಾ ಇಲ್ಲ. ಹಳ್ಳ ಗುಡ್ಕು ರೋಡೆಲ್ಲ ಕಿತ್ತೋಗದೆ, ಎಲ್ಲ ಹಳ್ಳ ಗುಡ್ಕೆಲ್ಲ ಆಗಿ ನಿಂತದೆ. ತಿರ್ಗಾಡಕ್ಕೆ ನಮ್ಗೆ ಹಿಂಸೆ ಆಯ್ತದೆ. ಒಂದು ಆಟೋ ಹೋಗೋಕ್ಕಾಗಲ್ಲ, ಒಂದು ವೆಹಿಕಲ್ಗಳು ಯಾವ ತಿರ್ಗಾಡಕ್ಕಾಯ್ತಾ ಇಲ್ಲ. ಅದು ನಮಗೆ ರೋಡ್ ಬೇಕು. ಈ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗಮನಕ್ಕೆ ತರಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಅಂತ ಜನ ನಾಮಫಲಕ ಅಳವಡಿಸಿದ್ದಾರೆ. ನಾವು ಪ್ರತಿಭಟನೆ ಮಾಡಿದ್ದೀವಿ, ರಸ್ತೆಯಲ್ಲಿ ಕೂತ್ಕೊಂಡು ಬ್ಯಾನರ್ಗಳು ಹಾಕಿದ್ದೀವಿ, ನಮ್ಮೂರಲ್ಲೊಂದು ಬ್ಯಾನರ್ ಹಾಕ್ಸಿದ್ದೀವಿ. ಪ್ರತಿನಿಧಿ ಕಾಣೆಯಾಗಿದ್ದಾರೆ ಅಂತ ಕ್ಯಾರೆ ಅನ್ನೋರೇ ಇಲ್ಲ. ಯಾರು ಬಡವರಿದ್ದಾರೆ, ಯಾರ ಹತ್ರ ಜಾಗ ಇಲ್ಲ, 2 ಅಡಿ 3 ಅಡಿ, ಅವ್ರಿಗೆ ಹೆಣ ಹಾಕ್ಲಿಕ್ಕೆ ಸ್ಮಶಾನ ಇಲ್ಲ. ಬಂದರು MLA ಹೇಳಿದ್ರು, ನಾನು ಕನ್ನಡ ಶಾಲೆಯನ್ನು ಜಗತ್ ಮಟ್ಟದಲ್ಲಿ ತೋರಿಸ್ತೇನೆ, ತೋರಿಸ್ತೇನೆ, ಈಗ ತೋರಿಸ್ತೇನೆ ಅಂದರು. ಬಟ್ ಇವ್ರು ಕೈಗೆ ಸಿಗ್ಬೇಕಲ್ಲ. ಅಮೆರಿಕದಲ್ಲಿ ಇರ್ತಾರೆ, ಏನಂದ್ರೆ 15 ದಿನ ಇಲ್ಲಿ, 15 ದಿನ ಅಮೆರಿಕ. ಮನೆಗಳ ಹತ್ರ ಯಾವ ವಾಹನಕ್ಕೂ ಇಲಿಗಳು ಬಿಡ್ತಾ ಇಲ್ಲ, ವೈರ್ ಕಟ್ ಮಾಡ್ತಾನೆ. ಯಾಕೆಂದ್ರೆ ಚರಂಡಿ ಎಲ್ಲ ಕಿತ್ತಾಕ್ಬಿಟ್ರು. ಬೇರೆ ಕಡೆ ಹೋದ್ರೆ ಆ ಸುವರ್ಣ ಗ್ರಾಮ, ಆ ಗ್ರಾಮ, ಈ ಗ್ರಾಮ ಮಾಡಿ ಎಲ್ಲ ಕಡೆ ತಾಮ್ರೀಕರಣ ಆಗ್ತದೆ, ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ ಆಗ್ತದೆ. ಈ ಗ್ರಾಮಕ್ಕೆ ಹೋದ್ರೆ ದರಿದ್ರ ಕಾಡ್ತಾ ಐತೆ. ಯಾಕೋ ಕಳೆದ ಯಾರೋ ಗುದ್ಲಿ ಪೂಜೆ ಮಾಡಿದ್ರು, ಹಳೆ ಶಾಸಕರು ಗುದ್ಲಿ ಪೂಜೆ ಮಾಡಿದ್ರು ನಮ್ಮ ಬೀದಿಗೆ ಬಂದು. ಆ ಕಾಮಗಾರಿದು ಹಣನೂ ಕೂಡ ಬೇರೆ ಊರಿಗೆ ಟ್ರಾನ್ಸ್ಫರ್ ಲಾಸ್ಟ್ ಸರ್ಕಾರದ್ದು. ಇದನ್ನು ಇವರು ಮಾಡಿಕ್ಕಿಲ್ಲ, ಮಾಡೋದು ಬಿಡಿಕ್ಕಿಲ್ಲ. ಹಿಂಗಾದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ? ದಯವಿಟ್ಟು ಶಾಸಕರು ಗ್ರಾಮದೊಳಗೆ ಬಂದು ಕುತ್ಕೊಂಡು ಇವ್ರದ್ದೇನು ಸಾಧನೆ ಅಂತ ಹೇಳಬೇಕು. ಗ್ರಾಮದ ರಾಜಕೀಯ ಮೇಧಾವಿಗಳಿಗೆ
ಸದ್ಯ ಊರ ಜನರ ಕೈಗೆ ಸಿಗದ ಎಂಎಲ್ಎ ಸಾಹೇಬ್ರು ಈ ಸುದ್ದಿ ನೋಡಿಯಾದ್ರೂ ಅವರ ಸಮಸ್ಯೆಗೆ ಸ್ಪಂದಿಸಲಿ ಅನ್ನೋದು ನ್ಯೂಸ್ 18 ಆಗ್ರಹ. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ. ಇದು ಮಂಡ್ಯದ ಚಿಕ್ಕಮರಳ್ಳಿ ಗ್ರಾಮದ ಪರಿಸ್ಥಿತಿ. ಇಲ್ಲಿ ಬಹುಶಃ ಏನ್ ಸೌಕರ್ಯ ಇಲ್ಲ ಅಂತ ಕೇಳೋ ಬದಲು ಏನ್ ಇದೆ ಅಂತ ಕೇಳಬೇಕು ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾವ ಸೌಕರ್ಯನೂ ಅಲ್ಲಿ ಕೊಟ್ಟಿಲ್ಲ. ಶಾಸಕರು ಹಿಂದೆ ಬಂದಿದ್ರು, ಭರವಸೆ ಕೊಟ್ಟಿದ್ರು, ಎಲ್ಲ ಸಮಸ್ಯೆ ಸರಿ ಮಾಡ್ತೀವಿ ಅಂತ. ಅದಾದ್ಮೇಲೆ ಈ ಕಡೆ ತಿರುಗಿನೂ ನೋಡಿಲ್ಲ. ಅಲ್ಲಿ ಹೇಳ್ತಾ ಇದ್ರು 7-8 ತಿಂಗಳಾಯ್ತು ನಾವು ಪೋಸ್ಟ್ ಎಲ್ಲ ಹಾಕ್ಬಿಟ್ಟಿದೀವಿ, ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಅಂತ. ಯಾಕೆ ಹಿಂಗೆ ಹಾಕಿದೀರಾ ಅಂತ ಕೇಳೋಕ್ಕೂ ಯಾರು ಬಂದಿಲ್ಲ. ಹಿಂಗೆ ಹಾಕಿದ್ರೆ ನಮ್ಮ ಊರಿನ ಮರ್ಯಾದೆ ಅಥವಾ ನಮ್ಮ ಕ್ಷೇತ್ರದ ಮರ್ಯಾದೆ ಹೋಗುತ್ತೆ, ದಯವಿಟ್ಟು ಅದನ್ನು ತೆಗಿರಿ ಅಂತಲೂ ಯಾರು ಕೇಳಕ್ಕೆ ಬಂದಿಲ್ಲ. ಹಂಗಿದೆ ಪರಿಸ್ಥಿತಿ. ಪೋಸ್ಟ್ರದ್ದೇ ಹಿಂಗೆ ಸಮಸ್ಯೆ ಆಗ್ಬಿಟ್ರೆ ಅದನ್ನ ಕೇಳಕ್ಕೆ ಬಂದಿಲ್ಲ ಅಂದರೆ ನಮ್ಮ ಸಮಸ್ಯೆ ಬಗ್ಗೆ ಕೇಳಕ್ಕೆ ಬರ್ತಾರ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಸುತ್ತ ಆ ಚರಂಡಿ ನೀರು ಸ್ಟಾಕ್ ಆಗಿದೆ. ಅಲ್ಲಿ ಏನು ಅಂದರೆ ಏನೂ ಸೌಲಭ್ಯ ಇಲ್ಲ, ಸರಿಯಾದಂಥ ರಸ್ತೆ ಇಲ್ಲ, ಜೊತೆಗೆ ಆ ಚರಂಡಿ ವ್ಯವಸ್ಥೆ ನೋಡಿ ಏನೋ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ, ಮುಂದೇನು ಮಾಡೋದು ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಮಶಾನಕ್ಕೆ ಜಾಗ ಇಲ್ಲ ಬಡವರಲ್ಲಿ. ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಕನೆಕ್ಟ್ ಆಗ್ತಾರೆ. ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆನೇ ಸರಿ ಇಲ್ಲ ಅಂದಮೇಲೆ ಸಾರಿಗೆ ವ್ಯವಸ್ಥೆ ಹೆಂಗೆ ಕೊಡಕ್ಕೆ ಸಾಧ್ಯ? ಮಕ್ಕಳು ಮತ್ತೆ ವಯಸ್ಸಾದವರು ಎಸ್ಪೆಷಲಿ ಹೊರಗಡೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಅಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ರು. ಅಂದರೆ ಎಷ್ಟು ಮಟ್ಟಿಗೆ ಆಕ್ರೋಶ ಇದೆ ಅಂದರೆ, ಎಸ್ಸತಿ ಮನವಿ ಮಾಡೋದು ಸರಿ, ಬೇಡ್ಕೊಂಡು ಆಯಿತು, ಇನ್ನೇನು ಮಾಡಬೇಕು ಮುಂದೆ? ನಾವು ಯಾವ ಥರ ಇವ್ರ ಹತ್ರ ಕೇಳಬೇಕು? ಇನ್ನು ನಮ್ಮ ಹತ್ರ ಆಪ್ಷನ್ ಇಲ್ಲ, ಉಗ್ರ ರೀತಿಯಲ್ಲಿ ಹೋರಾಟ ಮಾಡೋದೊಂದೇ ಆಪ್ಷನ್. ನಮ್ಮ ಪಾಲಿಗಂತೂ ಶಾಸಕರು ಇಲ್ಲದ ಥರ ಆಗ್ಬಿಟ್ಟಿದ್ದಾರೆ. ಮನವಿ ಮೇಲೆ ಮನವಿ ಕೊಟ್ಟಿದ್ದಾಯ್ತು, ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದು ಆಯಿತು, ಆದರೆ ನಮಗೆ ಬೇಕಾದಂಥ ಸೌಲಭ್ಯ ಮಾತ್ರ ಕಲ್ಪಿಸ್ಕೊಡ್ತಾ ಇಲ್ಲ. ಒಂದು ಊರು ಅಂದಮೇಲೆ ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು, ರಸ್ತೆ ಹದಗೆಡುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಟೈಮು ತಗೊಳ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಲ್ಲಿ ಆ ಗೋಜಿಗೆ ಯಾರೂ ಬರ್ತಾ ಇಲ್ಲ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು, ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಚಿಕ್ಕಮರಳ್ಳಿ ಗ್ರಾಮದಲ್ಲಿ ಏನ್ ಇಲ್ಲ ಅಂತ ಕೇಳಕ್ಕಿಂತ ಏನ್ ಸೌಲಭ್ಯ ಇದೆ ಅಂತ ಕೇಳಬೇಕೇನೋ. ಖಂಡಿತ ಶರ್ಮಿತಾ, ಈ ಚಿಕ್ಕಮರಳ್ಳಿ ಗ್ರಾಮದಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ದೊಡ್ಡ ಗ್ರಾಮ. ಈ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಇಲ್ಲದೆ ಇರುವಂತದ್ದು. ಅಲ್ಲಿನ ಜನ ಸಾಕಷ್ಟು ಹೈರಾಣ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಉಳಿದೆಲ್ಲ ಅಂದ್ರೆ ಈ ಮೇಲುಕೋಟೆ ಕ್ಷೇತ್ರದಲ್ಲಿರುವಂತಹ ಒಂದಷ್ಟು ಗ್ರಾಮಗಳು ಅಭಿವೃದ್ಧಿ ಆಗಿದೆ, ಆದ್ರೆ ನಮ್ಮ ಗ್ರಾಮ ಮಾತ್ರ ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಆಕ್ರೋಶವನ್ನ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಗ್ರಾಮದಲ್ಲಿ ಸಾಲು ಸಾಲು ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಬಗ್ಗೆ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ, ಶಾಸಕರ ಗಮನಕ್ಕೂ ತರ್ತೀವಿ. ಆದಷ್ಟು ಬೇಗ ಒಂದಿಷ್ಟು ಮೂಲಭೂತ ಸೌಕರ್ಯಗಳು ನಮಗೆ ಕಲ್ಪಿಸ್ಕೊಡಿ. ಸುಮಾರು ವರ್ಷ ಆಯ್ತು, ವೋಟ್ ಮಾತ್ರ ಕೇಳಕ್ ಬರ್ತೀರಾ, ಅದಾದ್ಮೇಲೆ ಬೇಕಾದಂತ ಭರವಸೆಗಳನ್ನು ಕೊಟ್ಟು ಹೋಗ್ತೀರಾ, ಆಮೇಲೆ ಮುಖನೂ ಈ ಕಡೆ ತಿರುಗಿಸಿ ನೋಡಲ್ಲ, ನೀವು ತಲೆ ಹಾಕಿನೂ ಮಲಗಲ್ಲ. ಆದ್ರೆ ಈ ಸತಿ ಮಾತ್ರ ನಾವು ಬಿಡಲ್ಲ ಅಂತ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸುದ್ದಿ ಫಾಲೋ ಅಪ್ ಮಾಡ್ತೀವಿ.